ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಲವಾರು ಅಪ್ಡೇಟ್ಗಳಿದ್ದಾವೆ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ನೋಡೋಣ, ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಎಡಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗಾದ್ರೆ ಮೊದಲಿಗೆ ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ, ಅದನ್ನ ನೋಡ್ಕೊಂಡು ಮುಂದುವರಿಯೋಣ. ನೋಡಬಹುದು, ಡೊನಾಲ್ಡ್ ಟ್ರಂಪ್ ಅನೌನ್ಸಸ್ 30% ಟ್ಯಾರಿಫ್ಸ್ ಆನ್ EU, ಮೆಕ್ಸಿಕೋ ಸ್ಟಾರ್ಟಿಂಗ್ ಫ್ರಮ್ ಆಗಸ್ಟ್. ಯುರೋಪಿಯನ್ ಯೂನಿಯನ್ ಹಾಗೂ ಮೆಕ್ಸಿಕೋದ ಮೇಲೆ 30% ಟ್ಯಾರಿಫ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಬಿಗ್ ಅನೌನ್ಸ್ಮೆಂಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಯುರೋಪಿಯನ್ ಯೂನಿಯನ್ ಅಮೆರಿಕದ ಮಿತ್ರ. ಸಾಕಷ್ಟು ದಿನಗಳಿಂದ ಅಥವಾ ವರ್ಷಗಳಿಂದಾನೇ ಅಮೆರಿಕದ ಜೊತೆ ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡಿರುವಂತ ದೇಶಗಳು, ಅವುಗಳ ಮೇಲೆ ಈಗ 30% ಟ್ಯಾರಿಫ್ ಅನ್ನ ಹಾಕಿದರೆ, ಜೊತೆಗೆ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದೇನು ಅಂತಂದ್ರೆ, ನೀವು ಇಲ್ಲಿ ನೋಡಬಹುದು, ಟ್ರಂಪ್ ಸೆಡ್ ಆರ್ ವಾಟ್ ಎವರ್ ದ ನಂಬರ್ ಯು ಚೂಸ್ ಟು ರೈಸ್ ದೆಮ್ ಬೈ ವಿಲ್ ಬಿ ಆಡೆಡ್ ಆನ್ ಟು ದ 30% ದಟ್ ವಿ ಚಾರ್ಜ್. ಅಂದ್ರೆ ಇದಕ್ಕೆ ವಿರುದ್ಧವಾಗಿ ಏನ್ 30% ಹಾಕಿದ್ದಾರೆ, ಅದಕ್ಕೆ ವಿರುದ್ಧವಾಗಿ ನೀವೇನಾದ್ರೂ ನಮ್ಮ ಮೇಲೆ ಟ್ಯಾರಿಫ್ ಹಾಕಿದ್ರೆ ನೀವು ಎಷ್ಟು ಟ್ಯಾರಿಫ್ ಅನ್ನ ಹಾಕ್ತಿರೋ ಅಷ್ಟನ್ನ 30% ಆಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ಈಗ 30% ಇವರು ಆಡ್ ಮಾಡಿದ್ದಾರೆ, ಅವರು 20% ಅಂದ್ರೆ ಈ 30% ಮತ್ತೆ 20% ಹಾಕ್ತಿವಿ ಅಂತ, ಅಥವಾ ಅವ್ರು 30% ಅಂದ್ರೆ ಇನ್ನು 30% ಹಾಕ್ತಿವಿ ಅಂತ. ಈ ರೀತಿಯಾಗಿ ವಾರ್ನಿಂಗ್ ಅನ್ನ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇವು ನಡೀತವೆ ಅಂತ, ಎಷ್ಟು ದಿನ ಎದುರಿಸ್ಕೊಂಡು ಇರಕ್ಕಾಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಈಗಾಗಲೇ ಯುರೋಪಿಯನ್ ಯೂನಿಯನ್ ಅಮೆರಿಕದ ವಿರುದ್ಧ ಹಲವು ನಿರ್ಧಾರಗಳನ್ನು ತಗೊಳ್ತಾ ಇದೆ. ಅದಕ್ಕಾಗಿನೇ ಈ ರೀತಿ ಎದುರಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. 30% ಅವ್ರು ಹಾಕಬಹುದು, ಬಟ್ ಅವರು ನಾವು 30% ಹಾಕ್ತಿವಿ ಅಂದ್ರೆ ಗೊತ್ತಿಲ್ಲ ಅದಕ್ಕೇನು ಆನ್ಸರ್, ಅಥವಾ ಮತ್ತೆ ಅದನ್ನ 30% ಆಡ್ ಮಾಡಿ 60% ಮಾಡ್ತಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವ್ರು ಹೇಳಿರೋದು, ನೀವೇನಾದ್ರೂ ಇದಕ್ಕೆ ವಿರುದ್ಧವಾಗಿ ಅನೌನ್ಸ್ ಮಾಡಿದ್ರೆ ಅಷ್ಟನ್ನ ಮತ್ತೆ ನಾವು ಆಡ್ ಮಾಡ್ತೀವಿ ಅಂತ. ಜೊತೆಗೆ ಈಗಾಗಲೇ ಮಾತುಕತೆಗಳು ನಡೀತಾ ಇತ್ತು ತುಂಬಾ ದಿನದಿಂದ ಕೂಡ, ಬಟ್ ಮಾತುಕತೆಗಳು ಸಕ್ಸೀಡ್ ಆಗಿಲ್ಲ. ಹಾಗಾಗಿನೇ ಈ ರೀತಿಯ ಅನೌನ್ಸ್ಮೆಂಟ್ ಇವತ್ತು ಬಂದಿದೆ. ಜೊತೆಗೆ ಮೆಕ್ಸಿಕೋದ ಮೇಲೂ ಕೂಡ ಇವರು ಟ್ಯಾರಿಫ್ ಅನ್ನ ಅನೌನ್ಸ್ ಮಾಡಿದ್ದಾರೆ 30%. ನೋಡೋಣ ಸೋಮವಾರ ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಇನ್ನು ಫೆಡರಲ್ ರಿಸರ್ವ್ ನ ಗೋಲ್ಸ್ ಬಿ ಅವರು ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಹಾಗೂ ರೇಟ್ಸ್ ಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಇತ್ತೀಚಿನ ಟ್ಯಾರಿಫ್ ಅನೌನ್ಸ್ಮೆಂಟ್ ಗಳೇನಿದೆ ಅದರ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಗೋಕೆ ವೆಯ್ಟ್ ಮಾಡಬೇಕು ಅನ್ನೋಂತ ಮಾತನ್ನ ಹೇಳಿದ್ದಾರೆ. ನೀಡ್ ಟು ವೇಟ್ ಅಂಟಿಲ್ ಆಂಗ್ಸೈಟಿ ರಿಸೀಟ್ಸ್ ಟು ಫೀಲ್ ಕಂಫರ್ಟಬಲ್ ಅಬೌಟ್ ಔಟ್ಲುಕ್. ಈಗ ಸಡನ್ ಆಗಂತೂ ಏನು ತೀರ್ಮಾನ ಮಾಡಕ್ ಆಗೋದಿಲ್ಲ. ಅದೇ ಮಾರ್ಕೆಟ್ ಗೆ ನೆಗೆಟಿವ್ ಆಗ್ತಾ ಇರೋದು. ಯಾಕಂದ್ರೆ ಮಾರ್ಕೆಟ್ ಗೆ ಯಾವತ್ತು ಅನ್ಸರ್ಟನಿಟಿ ಇಷ್ಟ ಆಗೋದಿಲ್ಲ, ಕ್ಲಾರಿಟಿ ಇರಬೇಕು. ಡೊನಾಲ್ಡ್ ಟ್ರಂಪ್ ಡಿಸಿಷನ್ಸ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಈ ರೀತಿಯ ಟ್ಯಾರಿಫ್ ಹಾಕಿ ಎಷ್ಟು ದಿನ ದೇಶಗಳನ್ನ ಭಯಪಡಿಸಬಹುದು, ಅಥವಾ ಎಷ್ಟು ಇವರು ಇನ್ಕಮ್ ಅನ್ನ ಗಳಿಸಬಹುದು. ಯಾಕಂದ್ರೆ ಅಮೆರಿಕಾಗೆ ಸದ್ಯದ ಮಟ್ಟಿಗೆ ಸಮಸ್ಯೆ ಆಗಿರೋದು ಡೆಟ್, ಸಾಲದ ಸುಳಿಯಲ್ಲಿ ಸಿಲುಕಿದೆ. ಹಾಗಾಗಿ ಅವರಿಗೆ ದುಡ್ಡು ಬೇಕು, ಪ್ರಿಂಟ್ ಮಾಡಕ್ಕಾಗಲ್ಲ. ಪ್ರಿಂಟ್ ಮಾಡಿದ್ರೆ ಅದು ಇನ್ನೊಂಥರ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಇಂಡೈರೆಕ್ಟ್ ಆಗಿ ಅಮೆರಿಕ ಗ್ರೇಟ್ ಮಾಡ್ತೀನಿ ಅಂತ ಟ್ರಂಪ್ ಈ ರೀತಿ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ನೋಡೋಣ ಗ್ರೇಟ್ ಮಾಡ್ತಾರ, ವರ್ಸ್ಟ್ ಮಾಡ್ತಾರ ಅಂತ. ಸದ್ಯದ ಮಟ್ಟಿಗಂತೂ ಮಾರ್ಕೆಟ್ಸ್ ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಹಾಗಾಗಿನೇ ಮಾರ್ಕೆಟ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾರೆ. ಹಾಗೆ ಅಮೆರಿಕನ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಬಟ್ ಇದು ಎಷ್ಟರ ಮಟ್ಟಿಗೆ ಕಂಟಿನ್ಯೂ ಆಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಇಂಪ್ಯಾಕ್ಟ್ ಶಾರ್ಟ್ ಟರ್ಮ್ ಅಲ್ಲಿ ಅವರಿಗೆ ಪಾಸಿಟಿವ್ ಆಗಿ ಕಾಣ್ತಾ ಇರಬಹುದು, ಬಟ್ ಲಾಂಗ್ ರನ್ ಅಲ್ಲಿ ಯಾವ ರೀತಿ ಇರುತ್ತೆ, ಇನ್ಫ್ಲೇಷನ್, ಗ್ರೋತ್, ಇವೆಲ್ಲವೂ ಕೂಡ ಅದನ್ನ ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇಮಿಡಿಯೇಟ್ಲಿ ಗೊತ್ತಾಗೋದಿಲ್ಲ ಅವೆಲ್ಲ. 6 ತಿಂಗಳು ವರ್ಷ ಕಳಿಬೇಕು. ಅದರಲ್ಲೂ ಟ್ಯಾರಿಫ್ ಜಾರಿಗೆ ಬಂದು 6 ತಿಂಗಳು ವರ್ಷ ಕಳಿಬೇಕು. ಈಗ ಆಗಸ್ಟ್ 1 ಇಂದ ಜಾರಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಜಾರಿಗೆ ಬಂದ ನಂತರ ಮೇ ಬಿ 3 to 6 months ಅಲ್ಲಿ ಅಥವಾ 1 year ಅಲ್ಲಿ ಫುಲ್ ಕ್ಲಾರಿಟಿ ಸಿಗುತ್ತೆ. ಟ್ಯಾರಿಫ್ಸ್ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಅನ್ನ ಮಾಡ್ತಿದ್ದವ ಅಥವಾ ನೆಗೆಟಿವ್ ಡೆವಲಪ್ಮೆಂಟ್ಸ್ ಗೆ ಕಾರಣ ಆಗ್ತಿದ್ಯಾ ಅನ್ನೋದು ಆಗ ಮಾರ್ಕೆಟ್ ಆಕ್ಚುಯಲ್ ಆಗಿ ರಿಯಾಕ್ಟ್ ಮಾಡೋದು. ಅಲ್ಲಿವರೆಗೂ ಹೋಪ್ಸ್ ಅಥವಾ ಹೈಪ್ ಮೇಲೆ ಪರ್ಫಾರ್ಮ್ ಮಾಡಬಹುದು, ಬಟ್ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಟ್ಯಾರಿಫ್ ಜಾರಿಗೆ ಬಂದ ನಂತರನೇ ಗೊತ್ತಾಗೋದು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ. ಇನ್ನು ಇಂಡಿಯಾ ಹಾಗೂ US ನಡುವಿನ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಬಿಗ್ ನ್ಯೂಸ್ ಒಂದು ಬಂದಿದೆ. ಆದ್ರೆ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ, ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ. ನೋಡಬಹುದು, US ಇಂಡಿಯಾ ಇನ್ ಟಾಕ್ಸ್ ಆನ್ ಟ್ರೇಡ್ ಡೀಲ್ ದಟ್ ಮೇ ಕಟ್ ಟ್ಯಾರಿಫ್ ಬಿಲೋ 20%. ಭಾರತದ ಜೊತೆಗಿನ ಮಾತುಕತೆಗಳೇನ್ ನಡೀತಾ ಇದಾವೆ ಭಾರತ ಹಾಗೂ ಅಮೆರಿಕದ ನಡುವೆ, ಬಹುಶಃ ಇದು 20% ಒಳಗಡೆ ಟ್ಯಾರಿಫ್ ಕಾರಣ ಆಗ್ಬೋದು ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ಇದು ಎಕ್ಸ್ಪೆಕ್ಟೇಷನ್ ಏನಂತೆ 10% ಅಂತ ಬೇಕಿದ್ರು ಎಕ್ಸ್ಪೆಕ್ಟ್ ಮಾಡಬಹುದು, ಬಟ್ ಆಕ್ಚುಯಲ್ ಆಗಿ ಗೊತ್ತಿಲ್ಲ ಇಷ್ಟು ಕಡಿಮೆ ಟ್ಯಾರಿಫ್ ಅನ್ನ ಹಾಕ್ತಾರಂತ. ಇನ್ ಕೇಸ್ 20% ಅಥವಾ ಅದ್ರ ಒಳಗಡೆ ಬಂತು ಟ್ಯಾರಿಫ್ ಅಂದ್ರೆ ಅದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಇಂಡಿಯನ್ ಮಾರ್ಕೆಟ್ಸ್ಗೆ. ಅವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಬಟ್ ಅದರಲ್ಲಿ ಮತ್ತೆ ಬೇರೆ ಏನೆಲ್ಲ ಇರುತ್ತೆ ಅದನ್ನು ಕೂಡ ನೋಡ್ಬೇಕಾಗುತ್ತೆ. ಜಸ್ಟ್ ಹೆಡ್ಲೈನ್ ನೋಡಿ ಮಾರ್ಕೆಟ್ಸ್ ಪರ್ಫಾರ್ಮ್ ಮಾಡೋದಿಲ್ಲ. ಯಾವ್ಯಾವ ಸೆಕ್ಟರ್ಸ್ ಗೆ ಬೆನಿಫಿಟ್ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ, ಇವೆಲ್ಲವನ್ನು ಲೆಕ್ಕಾಚಾರ ಮಾಡಿದ ನಂತರನೇ ಗೊತ್ತಾಗೋದು. ನೋಡಬಹುದು, The US is working toward an interim trade deal with India that may reduce its proposed tariffs to below 20%
ಪೀಪಲ್ ಫೆಮಿಲಿಯರ್ ವಿತ್ ದ ಮ್ಯಾಟರ್ ಸೆಡ್. ಈ ವಿಷಯದ ಬಗ್ಗೆ ಅರಿವಿರುವಂತವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಅಂತ ರಿಪೋರ್ಟ್ ಮಾಡ್ತಿದೆ NDTV Profit. Putting the South Asian nation in a favorable position against its peer in the region. Especially ಬಹುಶಃ ಇನ್ನೊಂದು ಪ್ಲಾನ್ ಕೂಡ ಇರಬಹುದು. ಚೀನಾನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಬಹುಶಃ ಇಂಡಿಯಾದ ಮೇಲೆ ಈ ರೀತಿಯ ಕಡಿಮೆ ಟ್ಯಾರಿಫ್ ಹಾಕಬಹುದು ಅಂತ ಹೇಳ್ತಿದೆ. ಇಲ್ಲಿ ಚೀನಾ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇರಬಹುದು, ಬಟ್ ಅಗೇನೆಸ್ಟ್ ಇಟ್ಸ್ ಪೀರ್ಸ್ ಅಂದ್ರೆ ಅದೇ ಆಗುತ್ತೆ. ಯಾಕಂದ್ರೆ ಸೌತ್ ಏಷ್ಯಾದಲ್ಲಿ ಇಂಡಿಯಾ ಚೈನಾ ಎರಡೇ ಮೇಜರ್ ಆಗಿ ಅಮೆರಿಕದ ಜೊತೆ ವ್ಯವಹಾರವನ್ನ ಮಾಡ್ತಾ ಇರೋದು, ಅಂದ್ರೆ ಮೇಜರ್ ಕಂಟ್ರಿ ಆಗಿ. ಹಾಗಾಗಿ ಅಗೇನೆಸ್ಟ್ ಇಟ್ಸ್ ಪೀರ್ಸ್ ಅಂದ್ರೆ ಚೈನಾನೇ ಬರುತ್ತೆ. ಬಟ್ ನೋಡೋಣ, ಸದ್ಯದ ಮಟ್ಟಿಗೆ ತುಂಬಾ ದಿನದಿಂದ ಜೊತೆಗಿರುವಂತ ಯುರೋಪಿಯನ್ ಯೂನಿಯನ್ ನ ಮೇಲೆ 30% ಹಾಕಿದ್ದಾರೆ. ಇಂಡಿಯಾದ ಮೇಲೆ ಬಿಲೋ 20% ಪ್ರಾಕ್ಟಿಕಲಿ ಹಾಕ್ತಾರ, ಸಾಧ್ಯನಾ ಕಾದ್ ನೋಡ್ಬೇಕಾಗುತ್ತೆ. ಇನ್ ಕೇಸ್ ಇದು ಪಾಸಿಬಲ್ ಆದ್ರಂತೂ ಖಂಡಿತ ನಮ್ಮ ಮಾರ್ಕೆಟ್ಸ್ ಗೆ ಬಿಗ್ ಪಾಸಿಟಿವ್ ಆಗುತ್ತೆ ಈ ಡೆವಲಪ್ಮೆಂಟ್ಸ್. ನೋಡೋಣ, ಒಪ್ಪಿಟ್ಕೊಳ್ಳೋದ್ರಲ್ಲೇನು ತಪ್ಪಿಲ್ವಲ್ಲ. ಇನ್ನು ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ, ಮೋತಿಲಾಲ್ ಓಸ್ವಾಲ್ ಅವರು L&T ಹಾಗೂ BEL ಬಗ್ಗೆ ಒಂದು ರಿಪೋರ್ಟ್ ಅನ್ನು ರಿಲೀಸ್ ಮಾಡಿದ್ದಾರೆ. ಜೊತೆಗೆ 15 to 20% ಅಪ್ಸೈಡ್ ಪೊಟೆನ್ಶಿಯಲ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಎಸ್ಪೆಷಲಿ ಈ ರೀತಿಯ ಮಾರ್ಕೆಟ್ ಕಂಡೀಷನ್ ಅಲ್ಲಿ. ಅದರಲ್ಲೂ ಸ್ಟ್ರಾಂಗ್ ಸೆಕ್ಟರ್ ಟೈಲ್ವೆಂಡ್ಸ್ ಕಾರಣಕ್ಕೆ ಈ ಎರಡು ಸ್ಟಾಕ್ ಗಳಲ್ಲಿ ಇವರು 50 to 20% ಅಪ್ಸೈಡ್ ಪೊಟೆನ್ಶಿಯಲ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಜೊತೆಗೆ ನೋಡಬಹುದು, ರೋಬಸ್ಟ್ ಆರ್ಡರ್ ಬುಕ್ ಅಕ್ರಾಸ್ ಕೀ ವರ್ಟಿಕಲ್ಸ್ ಸಚ್ ಆಸ್ ಡಿಫೆನ್ಸ್, ಪವರ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್, ರಿನ್ಯೂವಬಲ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ is supporting steady execution visibility. ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿರೋದು, ಅದರಲ್ಲೂ ಕೆಲವೊಂದು ವರ್ಟಿಕಲ್ಸ್ ಡಿಫೆನ್ಸ್ ಆಗ್ಬೋದು, ಪವರ್ ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್, ರಿನ್ಯೂವಬಲ್ಸ್ ಇವುಗಳಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರ್ತಿರೋದು ಇವುಗಳ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗ್ಬೋದು ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇನ್ನು BEML ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ನೋಡಬಹುದು, BEML ಜುಲೈ 21ನೇ ತಾರೀಕು ಬೋರ್ಡ್ ಮೀಟ್ ಅನ್ನ ಕರೆದಿದೆ. ಅದರಲ್ಲಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ, ಸ್ಟಾಕ್ ಸ್ಪ್ಲಿಟ್ ಮಾಡ್ಬೇಕಾ ಬೇಡವಾ, ಮಾಡೋದಾದ್ರೆ ಯಾವ ರೇಷದಲ್ಲಿ ಮಾಡಬೇಕು ಎಲ್ಲವೂ ಕೂಡ ಅವತ್ತು ಡಿಸೈಡ್ ಆಗುತ್ತೆ, ಅಂದ್ರೆ ಜುಲೈ 21ಕ್ಕೆ. ಯಾಕಂದ್ರೆ ಈಗಿನ ಅನೌನ್ಸ್ಮೆಂಟ್ ಅಲ್ಲಿ ಯಾವ ಪ್ರಪೋರ್ಷನ್ ಅಲ್ಲಿ ಸ್ಟಾಕ್ ಸ್ಪ್ಲಿಟ್ ಮಾಡ್ತೀವಿ ಅನ್ನೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ. ಹಾಗಾಗಿ 21ನೇ ತಾರೀಕು ಕಾಯ್ಬೇಕಾಗುತ್ತೆ. ಫೇಸ್ ವ್ಯಾಲ್ಯೂ ನೋಡಬಹುದು, 10 rupees ಇದೆ. 10 rupees ಫೇಸ್ ವ್ಯಾಲ್ಯೂ ಇದೆ ಅಂತಂದ್ರೆ ಇನ್ ಕೇಸ್ ಕಂಪನಿ 1:2 ಮಾಡಿದ್ರೆ 5 rupees ಫೇಸ್ ವ್ಯಾಲ್ಯೂ ಮಾಡ್ಬೇಕಾಗುತ್ತೆ. ಇನ್ ಕೇಸ್ 2 rupees ಫೇಸ್ ವ್ಯಾಲ್ಯೂ ಮಾಡಿದ್ರೆ 1:5 ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. 1 ರೂಪಿ ಮಾಡಿದ್ರೆ 1:10 ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಯಾವ ರೀತಿ ಡಿಸಿಷನ್ ತಗೊಳುತ್ತೆ ಗೊತ್ತಿಲ್ಲ. 10 ರೂಪಾಯಿ ಇರೋದನ್ನ 5 ರೂಪಾಯಿ ಫೇಸ್ ವ್ಯಾಲ್ಯೂ ಮಾಡುತ್ತಾ, 2 ರೂಪಾಯಿ ಮಾಡುತ್ತಾ, ಅಥವಾ 1 ರೂಪಾಯಿ ಮಾಡುತ್ತಾ ಅಂತ ನೋಡೋಣ, ಕಾಯ್ಬೇಕು ಇದು ಗೊತ್ತಾಗಕ್ಕೆ. ಶೇರ್ಗಳು ಡಬಲ್ ಆಗ್ಬೋದು, ಅಥವಾ 1 ಶೇರ್ 5 ಆಗ್ಬೋದು, ಅಥವಾ 1 ಶೇರ್ 10 ಆಗ್ಬೋದು. 3 ಪ್ರಾಬಬಿಲಿಟಿ ಇದೆ. ನೋಡೋಣ 21ನೇ ತಾರೀಕು ಏನ್ ಡಿಸಿಷನ್ ತಗೊಳುತ್ತೆ BEML ಅಂತ. ಈ ಸುದ್ದಿಯ ಕಾರಣಕ್ಕೆ ಸೋಮವಾರ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು. ಯಾಕಂದ್ರೆ ಇದು ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಅಪ್ಡೇಟ್. ಹಾಗಾಗಿ ಸೋಮವಾರ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು. ಇನ್ನು JSW ಪೇಂಟ್ಸ್ ಇತ್ತೀಚೆಗೆ ಅಕ್ಸೋನೊಬೆಲ್ ಇಂಡಿಯಾನ ಅಕ್ವೈರ್ ಮಾಡ್ಕೊಂಡಿತ್ತು. ಈಗ ಅಲ್ಲಿನ ಉಳಿದ ಸ್ಟೇಕ್ ಅನ್ನ ತಗೊಳ್ಳಕ್ಕೆ ಓಪನ್ ಆಫರ್ ಅನ್ನು ಅನೌನ್ಸ್ ಮಾಡಿದೆ. ನೋಡಬಹುದು, ಫಾರ್ 25.24% ಸ್ಟೇಕ್ ಇನ್ ಅಕ್ಸೋನೊಬೆಲ್ ಇಂಡಿಯಾ. ಅಕ್ಸೋನೊಬೆಲ್ ಪ್ರಮೋಟರ್ಸ್ ಹತ್ರ ಇದ್ದ ಸ್ಟೇಕ್ ಅನ್ನ ತಗೊಂಡಿದೆ ಕಂಪನಿ. ಈಗ ಇನ್ನು ಒಂದಷ್ಟು ಸ್ಟೇಕ್ ಬೇರೆಯವರ ಹತ್ರ ಇದೆ, 25.24%. ಅದನ್ನು ಕೂಡ ತಗೊಳ್ಳಿಕ್ಕೆ ಓಪನ್ ಆಫರ್ ಅನ್ನ ಅನೌನ್ಸ್ ಮಾಡಿದೆ. ಪ್ರೈಸ್ ಕೂಡ ನೋಡಬಹುದು, 3,417 ರೂಪಾಯಿ. 3,417 ರೂಪಾಯಿ ಕೊಟ್ಟು ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಬಟ್ ಸ್ಟಾಕ್ ಈಗಾಗಲೇ ಈ ಪ್ರೈಸ್ ಅನ್ನ ದಾಟಿ ಟ್ರೇಡ್ ಆಗ್ತಿದೆ. ಗೊತ್ತಿಲ್ಲ ಯಾರು ಕೊಡ್ತಾರೆ ಅಂತ ನೋಡ್ಬೇಕಾಗುತ್ತೆ. ಇನ್ನು ಓಲಾ ಎಲೆಕ್ಟ್ರಿಕ್ ಸೋಮವಾರ ಇಂಪಾರ್ಟೆಂಟ್ ಡೇ ಆಗುತ್ತೆ. ಯಾಕಂದ್ರೆ ಕಂಪನಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾ ಇದೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಇತ್ತೀಚೆಗೆ ತನ್ನ ಮಾರ್ಕೆಟ್ ಶೇರ್ ಅನ್ನ ಕಳ್ಕೊಂಡು 3ನೇ ಸ್ಥಾನಕ್ಕೆ ತಲುಪಿದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಬರುವಂತ ರಿಸಲ್ಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಲಾ ಎಲೆಕ್ಟ್ರಿಕ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಸೋಮವಾರ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇನ್ನು ಎಲೆಕಾನ್ ಎಂಜಿನಿಯರಿಂಗ್ ಮೊನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು, ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 25% ಅಪ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ 80 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದೆ. ಇನ್ ಕೇಸ್ 80 ಕೋಟಿಯನ್ನ ತೆಗೆದ್ರೆ ಅಗೇನ್ ಇಯರ್ಲಿ ಅಪ್ ಆಗುತ್ತೆ, ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಆಗುತ್ತೆ. ಎಕ್ಸೆಪ್ಷನಲ್ ಐಟಮ್ಸ್ ಅನ್ನ ಲೆಸ್ ಮಾಡಿದ್ರೆ ಒಟ್ಟಿನಲ್ಲಿ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ, ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಲೆಕಾನ್ ಎಂಜಿನಿಯರಿಂಗ್ ಅಲ್ಲಿ. ನಂತರ ರಾಜು ಎಂಜಿನಿಯರ್ಸ್ ನ ಬಸ್ ಅನ್ನ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕವರ್ ಮಾಡಿದೀನಿ. ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ನೋಡಿ. ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು, ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ, ಕ್ವಾರ್ಟರ್ಲಿ ಇಯರ್ಲಿ ಚೆನ್ನಾಗಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು, ಅಂದ್ರೆ ಸೋಮವಾರ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.